ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಎಲ್ಲರೂ ಬಂದಿರೋದಕ್ಕೆ. ಆ್ಯಂಡ್ ಸಿನಿಮಾ ಟೈಟಲ್ ಹೇಳಿದಾಗೆ ಒಂದು ತುಂಬ ಕ್ಯಾಚಿ ಆಗಿದೆ. ಫಸ್ಟ್ ನೈಟ್ ವಿತ್ ದೆವ್ವ ಅಂದ ತಕ್ಷಣ ಎಲ್ಲರೂ ಎಲ್ಲ ಥರನೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಸಿನಿಮಾದಲ್ಲಿ ರೊಮ್ಯಾನ್ಸ್ ಆಗಲಿ, ಆ್ಯಕ್ಷನ್ ಆಗಲಿ, ಕಾಮಿಡಿ ಆಗಲಿ, ಎಲ್ಲ ಒಂದು ಆಸ್ಪೆಕ್ಟ್ಸ್ ನಮಗೆ ಕಮರ್ಷಿಯಲ್ ವೈಸ್ ಏನು ಬೇಕು ಎಲ್ಲನೂ ಇದೆ. ಆ್ಯಂಡ್ ಆಲ್ಸೋ ಸಾಂಗ್ ಬಗ್ಗೆ ಏನು ಹೇಳಬೇಕು ಅಂದರೆ ಇಟ್ಸ್ ಅ ಕ್ವೈಟ್ ರೊಮ್ಯಾಂಟಿಕ್ ಸಾಂಗ್. ಸಿನಿಮಾದಲ್ಲಿ ಅವ್ರು ಹೇಳ್ದಾಗೆ, ಪ್ರಥಮ್ ಅವ್ರು ಹೇಳ್ದಾಗೆ ಯಾಕೆ ನೆಸೆಸಿಟಿ ಇದೆ ಅನ್ನೋದಕ್ಕೋಸ್ಕರನೇ ಆ ಸಾಂಗ್ ನಾವು ರೊಮ್ಯಾಂಟಿಕ್ ಅನ್ನೋದು ತೋರಿಸ್ಬೇಕು ಅನ್ನೋದಕ್ಕೆ ಇದೊಂದು ಸಾಂಗಲ್ಲಿ ತೋರಿಸಿದ್ದೀವಿ. ಬಟ್ ಇಡೀ ಸಿನಿಮಾ ಇಟ್ ಗೋಸ್ ವೆರಿ ಒಂದೊಂಥರ ಕ್ವಿಕ್ ಆಗಿ ಹೋಗುತ್ತೆ. ಬಿಕಾಸ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನಾವು ನೋಡ್ತಾ ಹೋದ್ರೆ ಎಲ್ಲೂ ಬೋರಿಂಗ್ ಅನಿಸ್ಬಾರ್ದು ಸಿನಿಮಾ. ಸೊ ಒಂದು ಟೈಟಲ್ ಫಸ್ಟ್ ನೈಟ್ ಅಂತ ಬಂದ ತಕ್ಷಣ ಎಲ್ಲರೂ ಮೇ ಬಿ ಇಟ್ ಇಸ್ ಲೈಕ್ ಫ್ಯಾಮಿಲಿ ನೋಡ್ಬೋದಾ ಇಲ್ವೋ ಅನ್ನೋದೊಂದು ಕ್ವೆಶನ್ ಕೂಡ ಬರುತ್ತೆ. ಸೊ ಸಿನಿಮಾದಲ್ಲಿ ನಾವು ಆ ಕಂಟೆಂಟ್ ಸಾಂಗಲ್ಲಿ ಇದೆ ಬಿಟ್ಟರೆ ಇಡೀ ಸಿನಿಮಾದಲ್ಲಿ ಒಂದು ಕ್ವಿಕ್ ಆಗಿ ಒಂದು ಸಸ್ಪೆನ್ಸ್ ಆಗಲಿ, ಒಂದು ಹಾರರ್ ಎಫೆಕ್ಟಲ್ಲಾಗಲಿ ಈ ಥರ ಹೋಗ್ತಾನೆ ಇರುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ನಾನು ಪ್ರಥಮ್ ಅವ್ರ ಜೊತೆ ಇದು ಸಿನಿಮಾ ಮಾಡಿದ್ದು ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿದೆ ಎಷ್ಟು ತಲೆ ತಿಂತಾರೆ ಅಂತ. ಸೆಟ್ಟಲ್ಲಿ ಕೂಡ ಹಾಗೆ ಇದ್ರು. ಆ್ಯಂಡ್ ಖಂಡಿತವಾಗ್ಲೂ ಪ್ರತಿಯೊಂದು ಪ್ರೆಸ್ ಮೀಟಲ್ಲಿ ಆಗಲಿ ಎಲ್ಲೇ ಆಗಲಿ ನಿಮ್ಮನ್ನ ಅವರೆಲ್ಲರೂ ನೋಡಿದ್ದಾರೆ. ಸೊ ನಿಮ್ಮ ಬಗ್ಗೆ ಗೊತ್ತಿದೆ, ಅದಕ್ಕೆ ಕೊಡೋದಿಲ್ಲ. ಸೊ ಆ್ಯಂಡ್ ಆಲ್ಸೋ PVR ಸರ್ ಸ್ವಾಮಿ ಬಗ್ಗೆ ಹೇಳ್ಬೇಕಂದ್ರೆ ಯಾರೋ ಕೇಳಿದ್ರು ಎಷ್ಟು ಟೇಕ್ಸ್ ತೊಗೊಂಡ್ರಿ ಅಂತ. ಎಲ್ಲೂ ಟೇಕ್ಸ್ ತೊಗೊಂಡಿಲ್ಲ. ಆ್ಯಂಡ್ ಯಾಕಂದ್ರೆ ಅಷ್ಟು ಫಾಸ್ಟಾಗಿ ಕೆಲಸ ಮಾಡಿದ್ರು. ಆ್ಯಂಡ್ ಅವ್ರಿಗೆ ಎಡಿಟಿಂಗ್ ನಾಲೆಜ್ ಕೂಡ ಇರೋದ್ರಿಂದ ಎಷ್ಟಕ್ಕೆ ಬೇಕೋ ಅಷ್ಟೇನೆ ತೋರಿಸಿದ್ದಾರೆ. ಆ್ಯಂಡ್ ವೆರಿ ಕ್ವಿಕ್ ಆಗಿ ಮಾಡಿದ್ರು. ಬೇರೆ ಸಿನಿಮಾದಲ್ಲಿ ನಾವು ನೋಡಿದ್ವಿ ಬೆಳಗ್ಗೆಯಿಂದ ಸ್ವಲ್ಪ ಸೀನ್ಸ್ಗಳು ಲ್ಯಾಗ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲ, ಈ ಸೀನ್ ಇಷ್ಟೇ ಬೇಕು, ಇದಕ್ಕೆ ಇಷ್ಟೇ ನಂಬರ್ ಆಫ್ ಶಾರ್ಟ್ಸ್ ಅಂತ ಪರ್ಫೆಕ್ಟ್ ಆಗಿ ಮಾಡಿದ್ದು ನಮ್ಮ PVR ಸರ್ ಸ್ವಾಮಿ. ಆ್ಯಂಡ್ ಸಾಂಗ್ ಬಗ್ಗೆ ತುಂಬ ರೊಮ್ಯಾಂಟಿಕ್ ಲೈನ್ಸ್ ಆಗಲಿ ಎಲ್ಲರೂ ತುಂಬ ಚೆನ್ನಾಗಿ ಬಂದಿದೆ ಅಂತಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಇಡೀ ಸಿನಿಮಾ ಈಗ ನೆಕ್ಸ್ಟ್ ನಾವು ಟ್ರೈಲರ್ ಲಾಂಚ್ ಮಾಡಿದ್ಮೇಲೆ ಕ್ಯಾರೆಕ್ಟರ್ ವೈಸ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ನಾವು ಮುಂದೆ ಹೇಳ್ತೀವಿ. ಥಿಯೇಟರ್ ರಿಲೀಸ್ಗೆ ವಿ ವಿಲ್ ಅನೌನ್ಸ್ ಇಟ್ ವೆರಿ ಸೂನ್. ಮೇ ಬಿ ಬೈ ದಿಸ್ ಮಂತ್ ಅಲ್ಲ ಅಥವಾ ನೆಕ್ಸ್ಟ್ ಮಂತ್ ಒಳಗಡೆ ನಾವು ಸಿನಿಮಾ ರಿಲೀಸ್ ಪ್ಲಾನಿಂಗಲ್ಲಿದೆ. ದಟ್ಸ್ ಆಲ್ ಫಾರ್ ನೌ. ಥ್ಯಾಂಕ್ ಯು.